ಕೇರಳದ ವಯನಾಡ್ನಲ್ಲಿ ಸೇವಾ ಭಾರತಿ ಸ್ವಯಂ ಸೇವಕರ ರಕ್ಷಣಾ ಕಾರ್ಯ. ಅಪಪ್ರಚಾರ ಮಾಡುವವರಿಗೆ ನಿಸ್ವಾರ್ಥ ಸೇವೆಯೇ ಉತ್ತರ. ತೀವ್ರವಾದ ಭೂಕುಸಿತದ ಪರಿಣಾಮವಾಗಿ ಅಕ್ಷರಶಃ ಸ್ಮಶಾನದಂತಾಗಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಕೇರಳದ ವಯನಾಡ್ನಲ್ಲಿ ಎಂದಿನಂತೆ ಸೇವಾ ಭಾರತಿ ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ನಿಂತು ಸಮರ್ಪಣಾ ಭಾವದೊಂದಿಗೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಜುಲೈ 7, 2026ರಂದು ಕಲ್ಲಾಡಿ ಸುರಂಗದ ಪ್ರವೇಶ ದ್ವಾರದ ಬಳಿ ಮೇಪ್ಪಾಡಿ ಚೂರಲ್ಮಲ ರಸ್ತೆಯಲ್ಲಿ ಭಾರೀ ಭೂಕುಸಿತ ಸಂಭವಿಸಿದ್ದು ಆ ಮಾರ್ಗದಲ್ಲಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಭೂಕುಸಿತದ ಪರಿಣಾಮ ಹಲವಾರು ವಾಹನಗಳು ಮತ್ತು ಕಾರ್ಮಿಕರ ಮೇಲೆ ಬೀರಿದೆ. ಮಾಹಿತಿ ಪಡೆದ ತಕ್ಷಣ ಕಾರ್ಯಪ್ರವೃತ್ತರಾದ ಸೇವಾ ಭಾರತಿ ಸ್ವಯಂ ಸೇವಕರು ತಕ್ಷಣ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಗಳನ್ನು ಸಂಘಟಿಸುವಲ್ಲಿ ಮತ್ತು ಪೀಡಿತರಿಗೆ ತುರ್ತು ಸಹಾಯವನ್ನು ಒದಗಿಸುವಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳು ಮತ್ತು ರಕ್ಷಣಾ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡುತ್ತಾ ಇರುವಂತಹ ಸ್ವಯಂ ಸೇವಕರು ರಕ್ಷಣಾ ಕಾರ್ಯಾಚರಣೆಗಳನ್ನು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಸಲಾಗಿದೆಯೇ ಅಂತ ಖಚಿತಪಡಿಸಿಕೊಳ್ಳಲು ಸಾಧ್ಯವಿರುವ ಎಲ್ಲ ಬೆಂಬಲಗಳನ್ನು ನೀಡುತ್ತಾ ಇದ್ದಾರೆ. ಸಂಘದ ಬಗ್ಗೆ, ಸ್ವಯಂ ಸೇವಕರ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಸಂಘ ತನ್ನ ಸೇವೆಯ ಮೂಲಕವೇ ಉತ್ತರವನ್ನು ನೀಡುತ್ತಾ ಬಂದಿದೆ. ಈ ಹಿಂದೆಯೂ ವಿಪತ್ತುಗಳು ಸಂಭವಿಸಿದ ಸಂದರ್ಭದಲ್ಲಿ ಸ್ವಯಂ ಸೇವಕರು ತಮ್ಮ ಜೀವದ ಹಂಗು ತೊರೆದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ ಅನೇಕ ಉದಾಹರಣೆಗಳಿದ್ದಾವೆ. ಆದರೆ ತನ್ನ ಸೇವೆಯನ್ನ ಸಂಘ ಎಂದಿಗೂ ತನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡಿಲ್ಲ. ನಿಸ್ವಾರ್ಥ ಸೇವೆಗೆ ನಾವು ಸದಾ ಸಿದ್ಧ ಎಂಬ ಧ್ಯೇಯದೊಂದಿಗೆ ಪ್ರತಿ ಸ್ವಯಂ ಸೇವಕ ಸೇವೆ ಮಾಡುತ್ತಾ ಇದ್ದಾನೆ. ಅದಕ್ಕೆ ಇಂದು ಕೇರಳದಲ್ಲಿ ಸೇವಾ ಭಾರತಿ ನಡೆಸ್ತಾ ಇರುವಂತಹ ರಕ್ಷಣಾ ಕಾರ್ಯವೇ ಸಾಕ್ಷಿ.